ಹಲ್ಲೆಲೂಯಾ! ಎಲ್ಲರಿಗೂ ಶುಭ ಮುಂಜಾನೆ. ಈ ದಿನದ ದೇವರ ವಾಕ್ಯವನ್ನ ನೋಡೋಣ. 103ನೆಯ ಕೀರ್ತನೆ 3ನೆಯ ವಾಕ್ಯ. ಆತನು ನಿನ್ನ ಎಲ್ಲಾ ಅಪರಾಧಗಳನ್ನು ಕ್ಷಮಿಸುವವನು, ಸಮಸ್ತ ರೋಗಗಳನ್ನು ವಾಸಿ ಮಾಡುವವನು. ನಮ್ಮ ಜೀವಿತದಲ್ಲಿ ನಾವು ಎಷ್ಟೋ ಅಪರಾಧಗಳನ್ನ ಮಾಡಿಯೂ ಕೂಡ ನಾವು ಕ್ಷಮೆಯನ್ನ ಯಾಚಿಸದೆ ಇರುವಂಥದ್ದು ನಮ್ಮ ಜೀವಿತದಲ್ಲಿ ಅನೇಕ ಆಶೀರ್ವಾದಗಳಿಗೆ ತಡೆಯಾಗಿ ಇರುವಂಥದ್ದಾಗಿದೆ. ನಮ್ಮ ದೇವರು ನಾವು ನಮ್ಮ ಪಾಪಗಳನ್ನ ಅರಿತುಕೊಂಡವರಾಗಿ ಆ ಪಾಪಕ್ಕೆ ಕ್ಷಮಾಪಣೆಯನ್ನ ಕೇಳುವಾಗ ಖಂಡಿತವಾಗಿಯೂ ಕ್ಷಮಿಸುವಂತಹ ದೇವರಾಗಿದ್ದಾರೆ. ಯಾವಾಗ ನಮ್ಮ ಪಾಪಗಳು ಕ್ಷಮಿಸಲ್ಪಡುತ್ತದೋ ಆಗ ದೇವರು ನಮಗಿರುವಂತಹ ಸಮಸ್ತವಾದಂತಹ ರೋಗಗಳನ್ನು ವಾಸಿ ಮಾಡುವಾತನಾಗಿದ್ದಾನೆ. ನಮ್ಮ ಜೀವಿತದಲ್ಲಿ ನೋಡುವುದಾದರೆ ನಾವು ನಮ್ಮ ಜೀವಿತಗಳಲ್ಲಿ ಇರುವಂತಹ ಬೇಡವಾಗಿರುವಂತಹ ಅಭ್ಯಾಸಗಳಾಗಿರಬಹುದು, ಪಾಪಗಳಾಗಿರಬಹುದು, ಅವುಗಳ ಮೂಲಕವಾಗಿ ನಾವು ಅನಾರೋಗ್ಯಕ್ಕೆ ಈಡಾಗಿದ್ದೇವೆ. ಆ ಅನಾರೋಗ್ಯದಿಂದ ನಾವು ಗುಣ ಹೊಂದಬೇಕಾದರೆ ಮೊಟ್ಟ ಮೊದಲನೇದಾಗಿ ಆ ಎಲ್ಲ ಪಾಪಗಳನ್ನು ದೇವರ ಬಳಿಯಲ್ಲಿ ಒಪ್ಪಿಸಿಕೊಟ್ಟವರಾಗಿ ಆತನಲ್ಲಿ ಕ್ಷಮೆಯನ್ನ ಕೇಳಿ ನಾವು ಆತನಲ್ಲಿ ಪ್ರಾರ್ಥನೆ ಮಾಡುವಾಗ ಖಂಡಿತವಾಗಿಯೂ ನಿಮ್ಮ ದೇಹದಲ್ಲಿ ಯಾವುದೇ ಸಮಸ್ಯೆ ಇರುವುದಾದರೂ ಕೂಡ, ಯಾವುದೇ ಅನಾರೋಗ್ಯವು ಇರುವುದಾದರೂ ಕೂಡ ಆ ಎಲ್ಲ ಅನಾರೋಗ್ಯದಿಂದ ದೇವರು ನಿಮ್ಮನ್ನು ವಾಸಿ ಮಾಡುವಾತನಾಗಿದ್ದಾನೆ. ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಕರ್ತನೆ, ಅಪ್ಪ, ನಿಮ್ಮ ವಾಕ್ಯವು ಹೇಳುವ ಪ್ರಕಾರವಾಗಿ ಎಲ್ಲ ನನ್ನ ಸಹೋದರ ಸಹೋದರಿಯರಿಗಾಗಿ ನಾನು ಪ್ರಾರ್ಥನೆ ಮಾಡ್ತಿದ್ದೇನೆ. ಅಪ್ಪ, ಎಷ್ಟೋ ಕರ್ತನೆ ಕಾರ್ಯಗಳಲ್ಲಿ ಸಿಲುಕಿಕೊಂಡವರಾಗಿ ಪಾಪದಿಂದ ಬಿಡುಗಡೆ ಹೊಂದಲಿಕ್ಕೆ ಆಗದ ಹಾಗೆ ಎಷ್ಟೋ ಕೆಟ್ಟ ಅಭ್ಯಾಸಗಳಿಂದ, ದುರಭ್ಯಾಸಗಳಿಂದ ಸ್ವಾಮಿ ತಮ್ಮ ಜೀವಿತವನ್ನ, ತಮ್ಮ ದೇಹವನ್ನ ಕರ್ತನೆ ನಷ್ಟಪಡಿಸಿಕೊಳ್ಳುತ್ತಿರುವಂತಹ ಅನೇಕ ಕರ್ತನೆ ಜನರಿಗಾಗಿ ನಾನು ಪ್ರಾರ್ಥನೆ ಮಾಡ್ತಿದ್ದೇನೆ. ಅಪ್ಪ, ಅವರೆಲ್ಲರ ಜೀವಿತದಲ್ಲಿಯೂ ಕರ್ತನೆ ಪಾಪ ಕ್ಷಮಾಪಣೆಯನ್ನ ಕೇಳುವಂತಹ ಜ್ಞಾನವನ್ನ ಕೊಟ್ಟು ಅವರ ದೇಹದಲ್ಲಿರುವಂತಹ ಸಮಸ್ತ ರೋಗಗಳನ್ನ ಕರ್ತನೆ ನೀವು ವಾಸಿ ಮಾಡಿ ಬಿಡುಗಡೆ ಮಾಡಬೇಕಾಗಿ ಪ್ರಾರ್ಥನೆ ಮಾಡ್ತಿದ್ದೇನೆ. ಅಪ್ಪ, ನಿಮ್ಮಿಂದ ಅಸಾಧ್ಯವಾದದ್ದು ಒಂದೂ ಇಲ್ಲ ಕರ್ತನೆ. ನೀವು ಕರ್ತನೆ ಅಪ್ಪ ಬಯಸಿದರೆ, ನೀವು ಮಾಡಿದರೆ ಕರ್ತನೆ ಜನರಿಗೆ ಬೇಕಾಗಿರುವಂತಹ ಎಲ್ಲಾ ಕರ್ತನೆ ಒಳ್ಳೆಯ ಅಭ್ಯಾಸಗಳನ್ನ ಕೊಟ್ಟು ಅವರನ್ನು ನಡೆಸಿ ಆಶೀರ್ವದಿಸಿ ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ಕರ್ತನೆ. ಆಮೇನ್.